ಇವರ ಹೆಸರು ಚಂದ್ರಶೇಖರ್ ಅಂತ, ಉಬರಡ್ಕಮಿತ್ತೂರಿನ ಮೂರ್ಜೆ ಅವರು. 2 ವರ್ಷದಿಂದ ಅಡಿಕೆ ಕಂಗುಗಳ ತೋಟ ಇದ್ದಂತಹ ಈ ಒಂದು ಸಂಪೂರ್ಣ ಪ್ರದೇಶ ಎಲೆ ಚುಕ್ಕಿ ರೋಗ ಹಾಗೇನೆ ಹಳದಿ ರೋಗದಿಂದ ಸಂಪೂರ್ಣವಾಗಿ ಹೋಗಿತ್ತು. ಇವರು ತೋಟದ ಕಡೆಗೆ ಬರೋದನ್ನೇ ನಿಲ್ಸಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಒಂದು ಸಿಕ್ಕಿರುವಂತಹ ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರೆ ಹೈಟೆಕ್ ಬಯೋಶಮನ ಅಂತ. ಅದನ್ನ ಇವರು ಬಳಸಿದ ಬಳಿಕ ಮೊದಲು ಯಾವುದೇ ಫಲ ಇಲ್ಲ, ಸಂಪೂರ್ಣವಾಗಿ ಎಲೆ ಚುಕ್ಕಿ ರೋಗ ಹಳದಿ ರೋಗ ಇದ್ದಂತ ಈ ತೋಟ ಯಾವ ರೀತಿ ಬದಲಾಗಿದೆ ಅಂತ ಹೇಳುವಂತದ್ರ ಬಗ್ಗೆ ಇವರು ಇವತ್ತು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ. ಇಲ್ಲಿ ನೋಡಿ, ಇದು ಈ ಗಿಡ ಆಮೇಲೆ ಬಂದಂತ ಸೋಗೆ ಎಲ್ಲ ಅದ್ರ ಕೆಳಗಿದ್ದ ಸೋಗೆ ಅದು ಮೊದಲಿದು ಫುಲ್ ಹೋಗಿತ್ತಲ್ಲ ತೋಟ, ಹೋಗಿತ್ತು ಈ ರೀತಿಯಾಗಿತ್ತು. ಹೌದು, ಅದು ನೋಡಿ. ಇದು 5 ತಿಂಗಳಲ್ಲಿ ಸಿಕ್ಕಿದ ರಿಸಲ್ಟ್ ಅಲ್ಲ? ನಾನು ಇದು ಬಯೋಶಮನ ಬಳಸೋದಕ್ಕೆ ಕಾರಣವೇ ನಿಮ್ಮಂತ ಯೂಟ್ಯೂಬ್ ಚಾನಲ್ ಅವರು. ಥ್ಯಾಂಕ್ ಯು. ಹಾಗಿದ್ರೆ ನೀವು ಹೈಟೆಕ್ ಬಯೋಶಮನವನ್ನ ಉಪಯೋಗಿಸಿ ಇವತ್ತು ಸಂಪೂರ್ಣವಾಗಿ ಸಾಯುವಂತ ಸ್ಥಿತಿಯಲ್ಲಿದೆ ಅಂತ ನಿಮ್ಮ ಅಡಿಕೆಯ ಗಿಡಗಳು ಮತ್ತೆ ಚಿಗುರಿದೆ, ಮತ್ತೆ ಒಳ್ಳೆ ಫಲವತ್ತು ಬರ್ತಾ ಇದೆ. ಮೊದ್ಲು ಹೇಗಿತ್ತು ನಿಮ್ಮ ತೋಟ ಅಂತ? ಮೊದ್ಲು ಅಂದ್ರೆ ಇದು ಫುಲ್ ರಿಜೆಕ್ಟ್ ಆಗಿತ್ತು. ಒಂದ್ಸಲ ಫುಲ್ ಕೆಂಪಾಗಿ ಎಲೆ ಇದು ಎಲ್ಲ ಇಷ್ಟು ಉದ್ದ ಸೋಗೆ ಒಂದೊಂದು ಫೀಟ್ ಅರ್ಧ ಫೀಟ್ ವರೆಗೆ ತಲುಪಿತ್ತು. ಆಮೇಲೆ ಒಂದ್ಸಲ ಅಂದ್ರೆ ನವೆಂಬರ್ ಅಲ್ಲಿ ಸ್ಟಾರ್ಟಿಂಗ್ ಒಂದು 5 ತಿಂಗಳ ಹಿಂದೆ ಬುಡಕ್ಕೆ ಬಯೋ ಗುಡ್ ಗ್ರೋತ್ ಅಂತ ಹೇಳಿ ಆಮೇಲೆ ಸೋಗೆಗೆ ಮತ್ತು ಅದರ ಸಿರಿಗೆ ಬಯೋಶಮನ ತಿಳುವಂಥದ್ದು ಸ್ಪ್ರೇ ಮಾಡಿದೆ. ಆಮೇಲೆ 1 ತಿಂಗಳ ನಂತರ ಇದು ಎಲೆ ಹಸುರಾಗಿ ಉದ್ದಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ 1960ರಿಂದ ನಮ್ಮ ಕರಾವಳಿ ಆಗಿರ್ಬೋದು ಅಥವಾ ಅಡಿಕೆ ಬೆಳೆಯನ್ನ ಎಲ್ಲೆಲ್ಲ ಮಾಡ್ತಾ ಇದ್ದೀರಿ, ಈ ಎಲೆ ಚುಕ್ಕಿ ರೋಗ ಹಳದಿ ಎಲೆ ರೋಗ ಬಹಳಷ್ಟು ತೊಂದರೆಯನ್ನ ರೈತರಿಗೆ ಕೊಡ್ತಾ ಇದೆ. ಹಾಗಾಗಿ ಅದರ ಒಂದು ಶಮನ ಮಾಡೋದಕ್ಕೆ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ಬಳಸಿ ಅದರಿಂದ ರಿಸಲ್ಟ್ ಅನ್ನ ಪಡೆದಿರುವಂತಹ ರೈತರು ಇದಾರ ಅಂತ ಹೇಳುವಂತಹ ಆಲೋಚನೆಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಈ ಎಲೆ ಚುಕ್ಕಿ ರೋಗ ಅಥವಾ ಹಳದಿ ಎಲೆ ರೋಗ ಇದಕ್ಕೆ ಒಂದು ಪ್ರಾಡಕ್ಟ್ ಅನ್ನ ಬಳಸಿ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆದು ಇಷ್ಟೇ ಸಣ್ಣ ಗಿಡದಲ್ಲಿ ಕೂಡ ಇವತ್ತು ಅಡಿಕೆಯ ಫಸಲನ್ನ ಪಡೆದಿರ್ತಕ್ಕಂಥ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅಡಿಕೆಯ ತೋಟದಲ್ಲಿದ್ದೇನೆ, ನಮ್ಮ ಸುಳ್ಯದಲ್ಲೇ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಸುಳ್ಯ ತಾಲೂಕು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಅಡಿಕೆಯ ಗಿಡಗಳನ್ನೆಲ್ಲ ಎಲ್ಲಿ ಬೆಳಿತಾರೆ, ಅಡಿಕೆಯ ಫಸಲನ್ನ ಪಡಿಬೇಕು ಅಂತ ಹೇಳಿ ಎಲ್ಲೆಲ್ಲ ಅದರ ಕೃಷಿಯನ್ನ ಮಾಡಿದ್ದಾರೆ. ಅದಕ್ಕೆ ಬಾಧಿಸಿರ್ತಕ್ಕಂಥ ಬಹಳ ಮುಖ್ಯವಾದ ಒಂದು ತೊಂದರೆ ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ ಹಾಗೇನೆ ಹಳದಿ ಎಲೆ ರೋಗ. ಸೊ ಇದನ್ನ ಶಮನ ಮಾಡೋದು ಹೇಗೆ ಅಂತ ಹೇಳುವಂತದ್ದು ಸಾಕಷ್ಟು ಜನರ ಒಂದು ಟೆನ್ಷನ್ ಆಗಿದೆ. ಅದು ಅಂದ್ರೆ ಅವರೊಂದು ಕೃಷಿಯನ್ನ ಮಾಡಿದ ಬಳಿಕ ಅದರೊಂದು ಫಸಲು ಬರುವಂತ ಸಂದರ್ಭದಲ್ಲಿ ಈ ರೀತಿಯ ಎಲೆ ಚುಕ್ಕಿ ರೋಗ ಹಳದಿ ರೋಗ ಬಂದ್ರೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ. ಅಷ್ಟು ಇನ್ವೆಸ್ಟ್ ಮಾಡಿ ಅದಕ್ಕೆ ಅಷ್ಟು ಶ್ರಮವನ್ನ ವಹಿಸಿ ಇಷ್ಟು ಚೆನ್ನಾಗಿರ್ತಕ್ಕಂತಹ ಕಂಗುಗಳನ್ನೆಲ್ಲ ರೆಡಿ ಮಾಡಿರ್ತಾರೆ. ಸಡನ್ ಆಗಿ ಈ ರೀತಿಯ ತೊಂದರೆಗಳು ಅಟ್ಯಾಕ್ ಆದ್ರೆ ಏನ್ ಮಾಡೋದು ಅಂತ ಹೇಳುವಂತ ಟೆನ್ಷನ್ಸ್. ಹಾಗಾಗಿ ಎಲೆ ಚುಕ್ಕಿ ರೋಗ ಹಾಗೇನೆ ಹಳದಿ ಎಲೆ ರೋಗಕ್ಕೆ ಔಷಧಿಗಳೇ ಇವತ್ತು ಬೇರೆ ಬೇರೆ ರೀತಿಯ ಸಿಂಪಡಣೆಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಯಾವುದರಲ್ಲೂ ಕೂಡ ಅದು ಶಮನ ಆಗಿರೋದು ತೀವ್ರ ಕಡಿಮೆ. ಈ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕಾಗಿ ಇವತ್ತು ನಾನು ಕೊಡೋದಕ್ಕೆ ನಮ್ಮ ಸುಳ್ಯದ ಉಬರಡ್ಕದಲ್ಲಿ ಇವರದೇ ಒಂದು ತೋಟದಲ್ಲಿ ಸಾಕಷ್ಟು ಇವರು ಅಡಿಕೆಯ ತೋಟವನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಇವರಲ್ಲಿ ಕೂಡ ಎಲೆ ಚುಕ್ಕಿ ರೋಗ ಅಂದ್ರೆ ಹಳದಿ ಎಲೆ ರೋಗ ಕೂಡ ಇವರ ತೋಟಕ್ಕೆ ಆಲ್ಮೋಸ್ಟ್ ಆಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಇವರು ಬಳಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಹೈಟೆಕ್ ಬಯೋಶಮನ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಅನ್ನು ಇವರು ಬಳಸಿದ್ರು ಅಲ್ವಾ. ಅದು ಬಳಸಿದ ಬಳಿಕ ಇವರ ತೋಟ ಸಂಪೂರ್ಣವಾಗಿ ಎಲೆ ಚುಕ್ಕಿ ರೋಗದಿಂದ ತುಂಬಿ ಹೋಗಿತ್ತು. ಅದನ್ನ ಇವರು ಸಿಂಪಡಣೆ ಮಾಡಿದ ಬಳಿಕ ಯಾವ ರೀತಿಯಲ್ಲಿ ಇವತ್ತು ಬದಲಾವಣೆಯನ್ನು ಕಂಡುಕೊಂಡಿದೆ ಅಂತ ಹೇಳುವಂತ ನೀವು ನೋಡ್ಬೋದು. ಸೊ ನೀವು ಫಸ್ಟ್ಗೆ ಹೇಗಿತ್ತು ನಿಮ್ಮ ತೋಟ? ಫುಲ್ ಎಲೆ ಚುಕ್ಕಿ ಎಲ್ಲ ಫುಲ್ ಇದಿತ್ತಲ್ಲ. ಅನಂತರ ನೀವು ಅದು ಹೈಟೆಕ್ ಬಯೋಶಮನವನ್ನು ಬಳಸಿದ್ರಿ, ಕ್ಲಿಯರ್ ಆಗಿದಲ್ಲ. ಇವಾಗ ಫಸಲೆಲ್ಲ ಬರ್ತಾ ಉಂಟು, ಅಡಿಕೆ ಎಲ್ಲ ಒಳ್ಳೆ ಉಂಟಲ್ಲ, ಮೊದ್ಲೆಂತ ಇರ್ಲಿಲ್ಲ ಅದು. ಓಕೆ, ಹಾಗಿದ್ರೆ ಇವರು ಹೈಟೆಕ್ ಬಯೋಶಮನವನ್ನು ಯೂಸ್ ಮಾಡಿದ್ದಾರೆ. ಸುಳ್ಯ ತಾಲೂಕು ಬಡಕ ನಮ್ಮ ಮನೆ. ಈ ಬಯೋಶಮನ ಬಳಸಿದ ಮೇಲೆ ಈ ಎಲೆ ಚುಕ್ಕಿ ರೋಗ ಎಲ್ಲ ಕಮ್ಮಿಯಾಗಿದೆ.
ಈ ಕೃಷಿಕರಿಗೆ ಅಷ್ಟು ಕಷ್ಟಪಟ್ಟು ನಟ್ಟಿರುವಂತ ಒಂದು ಕಂಗೆಲ್ಲ ಸಾಯ್ತಾ ಇದೆ, ಈ ರೀತಿಯ ರೋಗಗಳೆಲ್ಲ ಬರ್ತಾ ಇದೆ ಅಂತ ಹೇಳುವಾಗ ತುಂಬಾ ಟೆನ್ಷನ್ ಆಗ್ತದೆ. ಟೆನ್ಷನ್ ಅಂದ್ರೆ ನಮಗೆ ರಾತ್ರಿ ಮಲಗಿ ನಿದ್ದೆ ಬರ್ಲಿಕ್ಕೆ ಅಂದ್ರೆ ನಾನು ಕೃಷಿ ಅಂದ್ರೆ ನನಗೆ ಅದೇ ನನಗೆ ದಿನಕ್ಕೆ 2 ಸಲ ಒಂದು ಕಮ್ಮನ ಬಿಡಕ್ಕೆ ಬಂದು ಹೋಗಿದ್ರೆ ಸಮಾಧಾನ ಇಲ್ಲ. ಅಂದ್ರೆ ಆಮೇಲೆ ಈ ತೋಟವನ್ನು ನೋಡಿ ತೋಟಕ್ಕೆ ಬರೋದೇ ಸ್ವಲ್ಪ ಕಮ್ಮಿ ಆಯ್ತು. ಸೊ ನೋಡಿ, ಇವ್ರದ್ದು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ. ಬೇಕಾದ್ರೆ ಯಾರಾದ್ರೂ ಅವರ ತೋಟ ಎಲ್ಲ ಹಾಳಾಗ್ತದೆ ಅಂತ ಹೇಳುವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬಹುದು, ನಿಮ್ಮ ತೋಟ ಬಂದು ನೋಡ್ಬೋದಲ್ಲ. ಮತ್ತೊಬ್ಬ ಕೃಷಿಕರು ಕೂಡ ಒಳ್ಳೇದಾಗ್ತಾರೆ ಅಂತ ಹೇಳುವಾಗ ನಾವೇನಿದೆ ನಮಗೊಂದು ಹೆಮ್ಮೆ ವಿಷಯ. ಅದೇ ಕೃಷಿಯೇ ಅವರ ಮೂಲ ಜೀವನ. ಅಂದ್ರೆ ಇವರು ಆಕ್ಚುಲಿ ಸುಳ್ಯದಲ್ಲಿ ಸುಮಾರು ಎಷ್ಟು ವರ್ಷ? 20 ವರ್ಷ ಜೀಪ್ ಬಾಡಿ. ಹೌದು, 20 ವರ್ಷ ಭಗವಾನ್ ಅಂತ ಹೇಳುವಂತ ಜೀಪಿನ ಒಂದು ಚಾಲಕರಾಗಿ ಅದರ ಮಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ನಂತರ ಇವಾಗ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ಬಳಿಕ ತೋಟಕ್ಕೆಲ್ಲ ಹೀಗಾಗ್ತಿದೆ ಅಂತ ಹೇಳುವಾಗ ಅವರಿಗೆ ಸಿಕ್ಕಿರೋದೇ ಹೈಟೆಕ್ ಬಯೋಶಮಾನ. ಅದರ ಮೂಲಕ ಹೀಗೆ ಆಗಿದೆ. ಸೊ ಎಷ್ಟು ಟೈಮ್ ಇಂದ ಈ ಒಂದು ಆ ಒಂದು ಎಲೆ ಚುಕ್ಕಿ ರೋಗ ಅಥವಾ ಹಳದಿ ಎಲೆ ನಿಮ್ಮ ತೋಟಕ್ಕೆ ಬಾಧಿಸಿತ್ತು? ಇದು ಸಾಮಾನ್ಯ 2 ವರ್ಷದಿಂದ ಕಾಣ್ತಾ ಉಂಟು. 2 ವರ್ಷದಿಂದ ಕಾಣ್ತಾ ಇತ್ತು. ಇದನ್ನೀಗ ಬಳಸಿ ಎಷ್ಟು ಟೈಮ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತದ್ದು ರಿಸಲ್ಟ್ ಸಿಕ್ಕಿದ್ದು? ಅದೇ ಒಂದು ಈಗ ನಾನು ಬಳಸಲಿಕ್ಕೆ ಸ್ಟಾರ್ಟ್ ಆಗಿ 5 ತಿಂಗಳು ಆಯ್ತಷ್ಟೇ. 5 ತಿಂಗಳು ಪ್ರತಿ 1 ತಿಂಗಳಲ್ಲೇ ಬರುವಂತ ಆಮೇಲೆ ಬಂದಂತ 5 ಸೋಗೆ ಕೂಡ ಇಂಪ್ರೂವ್ಮೆಂಟ್ ಆಗಿ ಹಸುರಾಗಿ ಇದು ಮೋಹಿತ್ ನಗರ ಅಲ್ಲ, ಮೋಹಿತ್ ನಗರ ಮತ್ತು ಇಂಟರ್ಮಂಗಲ ನೀರೆಲ್ಲ ಒಳ್ಳೇದುಂಟಲ್ಲ ಇಲ್ಲಿ? ಓಕೆ, ಅಲ್ಲ ಹಸಿರು ಎಷ್ಟು ಚಂದ ಉಂಟಲ್ಲ. ಹೌದೌದು. ನಮ್ಮ ಕೆಳಗೆ ತೋಟ ಫುಲ್ ಹೋಗಿದೆ. ಇದೊಂದು ಬಾಳೆ ಗಿಡಕ್ಕೆ ಅದನ್ನೇ ಮೊನ್ನೆ ಹಾಕಿದ್ದು. ಅದು ಈ ತರದ ಬಾಳೆ ಗಿಡ ಆಗಿತ್ತು, ಈ ತರ ಇತ್ತಲ್ಲ. ಅದನ್ನ ಈಗ ಮೊನ್ನೆ ಅದಕ್ಕೆ ಹಾಕುವಾಗ ಇದಕ್ಕೆ ಸ್ವಲ್ಪ ಹಾಕಿದ್ರಿ. ಹಾಗಿದ್ರೆ ಇದು ಕಂಗಿಗೆ ಮಾತ್ರ ಅಂತಲ್ಲ, ಕೃಷಿ ಎಲ್ಲದಕ್ಕೆ ಆಗ್ತದೆ, ತರಕಾರಿ ಕೂಡ ಆಗ್ತದಲ್ಲ. ಎಲ್ಲ ಹಾಕಿ ನೋಡಿದ್ರಿ? ತರಕಾರಿ ಕೂಡ ನೋಡಿದ್ದೇನೆ. ಇವಾಗ ಒಂದು ಖುಷಿ ಆಗ್ತದೆ ನಿಮಗೆ ತೋಟಕ್ಕೆ ಬರ್ಲಿಕ್ಕೆ. ಇವಾಗ ಇದೆಲ್ಲ ಅದೇ ತರ ಆಗಿತ್ತು. ಇವಾಗ ಇದು ಕೂಡ ಇದೆಲ್ಲ ರಿಜೆಕ್ಟ್ ಆಗಿ ನಾನು ಬೇರೆ ಗಿಡ ನೆಟ್ಟದ್ದು ಇದೆಲ್ಲ. ಇದು ಕೂಡ ನೋಡಿ ಇದೆ ಅದೇ ತರ ಆಗಿತ್ತು. ಇಲ್ಲಿ ಗಿಡ ನೆಟ್ಟದ್ದು ಅಂದ್ರೆ ಸತ್ತೋಗಿತ್ತು. ಅದು ಕೂಡ ಅದೇ ತರ ಎಲ್ಲ. ಆಮೇಲೆ 5 ತಿಂಗಳ ನಂತರ ಬಂದಂತ ಸೋಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ. ಇದು ಸಣ್ಣ ಗಿಡಗಳು, ದೊಡ್ಡ ಗಿಡಗಳಿಗೆ ಹಾಕಿದ್ರ? ದೊಡ್ಡ ಗಿಡಗಳು ಇದಿಷ್ಟು 400 ಗಿಡಗಳು ಮಾತ್ರ ಹಾಕಿದ್ದು. ಇದಕ್ಕೆ ಮಾತ್ರ ಹಾಕಿದ್ದು. ಓಕೆ, ಅಂದ್ರೆ ಹಳೆಯ ಗಿಡಗಳಿಗೆ ಹಾಕ್ಲಿಲ್ಲ. ಪ್ರಾಬ್ಲಮ್ ಬರಲಿಲ್ಲ? ಪ್ರಾಬ್ಲಮ್ ಇದೆ ಅಂದ್ರೆ ನಾನು ಇದೊಂದು ಇಂಪ್ರೂವ್ಮೆಂಟ್ ಹೇಗೆ ನೋಡುವ 1 ವರ್ಷ ಕಳೆದು ಅದಕ್ಕೆ ಹಾಕ್ಬೇಕು. ನೆಕ್ಸ್ಟ್ ಈಗ ಅದಕ್ಕೆ ಕೂಡ ಕೊಡ್ಬೇಕು ಅಂತ ಇದ್ದೇನೆ. ಓಕೆ, ಹಾಗಿದ್ರೆ ನೀವು ಯಾರಾದ್ರೂ ಈಗ ನಮ್ಮ ಸುಳ್ಯ ತಾಲೂಕಲ್ಲಿ ಮಾತ್ರ ಅಲ್ಲದೆ ಈಗ ಶೃಂಗೇರಿ, ಸಾಗರ ಈ ಕಡೆ ಎಲ್ಲ ಅಡಿಕೆ ಬೆಳಿತಾರೆ. ಹೌದು. ಈ ಎಲೆ ಚುಕ್ಕಿ ಹಳದಿ ಎಲೆ ರೋಗ ಅಂತ ಹೇಳೋದು ಬಹಳ ದೊಡ್ಡ ಪ್ರಾಬ್ಲಮ್. ಅದು ಇಲ್ಲದ ಊರೇ ಇಲ್ಲ ಇಲ್ವಾ? ಅಲ್ಲ, ಅದೇ ಅಂದ್ರೆ ಇದನ್ನು ಬಳಸಿದ್ರೆ ರಿಸಲ್ಟ್ ಬರ್ಬೋದು. ಈಗ ನನಗೆ ಒಂದು 60% ಬಂದಿದೆ. ಈಗ ಒಂದು 40% ಬರ್ಬೇಕಂದ್ರೆ 1 ವರ್ಷ ಆದ್ರೂ ನಮಗೆ ಅದರ ಬಗ್ಗೆ ಅನುಭವ ಬೇಕು. ಅನುಭವ ಇದ್ರೆ ನಮಗೆ 100% ಇನ್ನೊಬ್ಬರು ರಿಸಲ್ಟ್ ಕೊಡ್ಬೋದು. ಬಟ್ ಇವಾಗ ನೀವು ಇಷ್ಟು ಖುಷಿಯಾಗಿರೋದ್ರಿಂದ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಿ. ಹೌದು, ನನಗೆ ಸ್ವಲ್ಪ ಹತ್ತಿರ ಒಂದು ಕರ್ಕೊಂಡು ತೋರಿಸ್ತಾ ಇದ್ದೇನೆ ಈಗ ಕೆಲವು ಜನರಿಗೆ. ಈಗ ಕೆಲವು ಜನ ನಾನು ತರಿಸಿ ಕೊಟ್ಟಿದ್ದೇನೆ. ಈಗ ನಮ್ಮ ಸಂಬಂಧಿಕರೆಲ್ಲ ತೋರಿಸಿದ್ದೇನೆ, ಹೇಳಿದ್ದೇನೆ ನೀವು ಬೇಕಾದ್ರೆ ನೀವು ನೋಡಿ ಪ್ರಯೋಗ ಮಾಡಿದ್ದೇನೆ. ಅಂದ್ರೆ ನಮಗೆ ಕೃಷಿಕರ ಸೋತು ಹೋಗಿದ್ದಾರೆ. ಹಾಗಾದ್ರೆ ನಮಗೆ ಫುಲ್ ಅದನ್ನು 100% ನೀವು ಮಾಡಿದಳು ಅಂತ ಹೇಳುವಲ್ಲಿವರೆಗೆ ನಮಗೆ ಅದರ ಅನುಭವ ಆಗ್ಲಿಲ್ಲ. ಅದರೊಂದು 60% ಅಂತೂ ಆಗಿದೆ ಅಲ್ಲ. ಓಕೆ, ನೋಡಿ ಇವರ ತೋಟ ನೋಡಿದ್ರೆ ಗೊತ್ತಾಗ್ತದೆ, ಒಳ್ಳೆ ರಿಸಲ್ಟ್ ಇದೆ, ಹಸಿರಾಗಿದೆ. ಈ ಗಿಡ 1 ಫೀಟಿನ ಎಂಡ್ ವರೆಗೆ ತಲುಪಿತ್ತು. ಇದು ಹೌದು. ಈಗ ನೋಡಿ ಅದಕ್ಕಿಂತ ಮೇಲೆ ಬಂದಂತ 5 ಸೋಗೆಯು ಕ್ಲಿಯರ್ ಉಂಟಲ್ಲ. ನೋಡಿ ಇಲ್ಲಿ ಕಾಣ್ತಾ ಉಂಟು. ಹೌದು, ಕರೆಕ್ಟ್. ಲಾಸ್ಟ್ ಎಂಡ್ ಸೋಗೆ ಕೆಳಗೆ ಇರುವಂತದ್ದು ಅದೇ ಕಾಣ್ತಾ ಉಂಟು. ಆಮೇಲೆ ಬರುವಂತದ್ದು ಮತ್ತೆ ಅಲ್ಲಿ ಒಂದು ಗಿಡ. ಈಗ ನಿಮ್ಮ ಪ್ರಕಾರ ಇದು ಹಳದಿ ಎಲೆ ಚುಕ್ಕಿ ರೋಗ ಅಥವಾ ಅದು ಪ್ರಾಬ್ಲಮ್ ಬಂದ ನಂತರ ಇದನ್ನ ಹಾಕುದು ಒಳ್ಳೇದ, ಬರೋದಕ್ಕಿಂತ ಮೊದಲು ಹಾಕ್ಬೇಕು? ಬರೋದಕ್ಕಿಂತ ನೋಡಿಕೊಂಡು ಅಂದ್ರೆ ಎಲೆ ಚುಕ್ಕಿದಳು ಅಂತ ಉಂಟಲ್ಲ, ಅದು ಕ್ಲೈಮೇಟ್ ಅಲ್ಲಿ ಬರುವುದು. ಅದನ್ನ ನೋಡಿಕೊಂಡು ಹಾಕಿದ್ರು ಒಳ್ಳೇದಲ್ಲ. ಬಂದ ಮೇಲೆ ಹಾಕೋದಕ್ಕಿಂತ ಸ್ವಲ್ಪ ಮೊದಲು ಹಾಕಿದ್ರು ಒಳ್ಳೇದು. ಇದು ಬುಡಕ್ಕೆ ಕೊಡುವಂತ ಬಯೋ ಗುಡ್ ಗ್ರೋತ್ ಇದೆಯಲ್ಲ, ಅದರಲ್ಲಿ ಬೇರು ಹುಳ ಇದೆಲ್ಲ ಉಂಟಲ್ಲ, ಸೋಗೆ ಗಿಡ್ಡ ಆಗುದು, ಮುಂಡುಸುಳಿ, ಅದಕ್ಕೆಲ್ಲ ಬಯೋ ಗುಡ್ ಗ್ರೋತ್ ಒಳ್ಳೆ. ಅದನ್ನು ಕೊಟ್ಟರೆ ಗೊಬ್ಬರ ಕೊಡ್ಬೇಕಾಗಿಲ್ಲ, ಇದೇ ಸಾಕಾಗ್ತದೆ. ಹಾಗೆ ಸುಮಾರು 400 ಕಂಗಿ ಇದೆ ಅಲ್ಲ? 400 ಕಂಗಿನ ಒಂದು ಸಣ್ಣ ತೋಟಕ್ಕೆ ಇದನ್ನ ಈಗ ಬಳಸಿದ್ದು. ಬೇರೆ ತೋಟ ಇದೆ, ಅಲ್ಲಿ ಒಂದು 2 ಕೊಮ್ಮು ಹಣ್ಣಾಗಿ ಸಾಯ್ಲಿಕ್ಕೆ ರೆಡಿ ಆಗಿತ್ತು. ಎಲ್ಲಿ? ಇಲ್ಲಿ ಲಾಸ್ಟಿಗೆ ಆಮೇಲೆ ಅದಲ್ಲಿ ಸ್ಟಾಪ್ ಆಗಿದೆ. ಯಾವುದು ಇದು? ಅಲ್ಲಿ ಸ್ಟಾಪ್ ಆಗಿ ಚಿಗುರಿಗೆ ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಕಾಳು ಮೆಣಸು ಬಳ್ಳಿಗೆ ಕೂಡ ಇದು ಹಾಕಿದಿರಿ. ತುಂಬಾ ಪ್ರಯೋಜನ ಆಗ್ತದೆ. ಇದೆಂತ ಕೀಟ ತಿಂದದ? ಹೌದು, ಕೀಟ ತಿಂದದ್ದು. ಸೊ ಆದ್ರೆ ಒಳ್ಳೆ ರಿಸಲ್ಟ್ ಉಂಟಲ್ಲ ಇಲ್ಲಿ? ಪರವಾಗಿಲ್ಲ. ಈಗ ಈ ಮರ ಎಲ್ಲ ಆಮೇಲೆ ಒಳ್ಳೆ ಗ್ರೋತ್ ಆಗಿ ಬಂದಿದೆ. ಇದು ಎಂಡ್ ಆಗಿತ್ತು ಸೋಗೆಲ್ಲ. ಆಗ್ಲಿ ಅಂತೂ
ನೀವು ಕೂಡ ಉಪಯೋಗಿಸುವ ರೈತರಿಗೆ ನೀವು ಹೇಳ್ತೀರಿ. ಧಾರಾಳವಾಗಿ ಹೇಳ್ಬೋದು. ಓಕೆ, ನಿಮ್ಮ ತೋಟನ ಬೇಕಾದ್ರೆ ಒಂದ್ಸಲ ಬಂದು ನೋಡೋರು ನೋಡ್ಬೋದು. ಧಾರಾಳವಾಗಿ ಅದೇ, ನಿಮ್ಮನ್ನು ಗೊತ್ತಿಲ್ಲದವ್ರು ಯಾರಿಲ್ಲ ಸಾಧಾರಣ ಅಲ್ಲ. ಸುಳ್ಳ್ಯದಲ್ಲಿ ನಮ್ಮ ಸಾಮಾನ್ಯ ಎಲ್ಲ ಪರಿಚಯ ಉಂಟು. ಅದೇ 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 ಓಕೆ, ಹಾಗಿದ್ರೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಯಾಕೆಂತ ಹೇಳಿದ್ರೆ ನೀವು ರೈತರಾಗಿದ್ದಾಗ ನಿಮಗೆ ಬಂದಿರುವಂತ ಈ ಕಷ್ಟ ಏನೋ ಒಂದು ಹೈಟೆಕ್ ವಯೋಶಮನವನ್ನು ಉಪಯೋಗಿಸಿ ಇವತ್ತು ಒಂದು 60% ಅಷ್ಟು ಶಮನ ಆಗಿದೆ ಪ್ರಾಬ್ಲಮ್ಗಳು. ಬೇರೆಯವರು ಕೂಡ ಇದ್ರ ಬಗ್ಗೆ ಟೆನ್ಷನ್ ಮಾಡ್ತಾ ಇದ್ರೆ ಅದನ್ನು ಕಡ್ದು ಹಾಕುವ ಅಥವಾ ಅದರ ಬಗ್ಗೆ ತೋಟಕ್ಕೆ ಹೋಗುದು ನಿಮಗೆ ಬೇಜಾರಾಗಿದ್ರೆ ಒಂದು ಸಲ ಬಯೋಶಮನ ಹೈಟೆಕ್ ಬಯೋಶಮನವನ್ನು ಉಪಯೋಗಿಸಿ ನೋಡ್ಬೋದು ಅಲ್ವಾ. ಅಂದ್ರೆ ಅದು ಪ್ರತಿ ಒಂದು ತಿಂಗಳಿಗೊಂದು ಬರುವಂತ ಸೋಗೆಯನ್ನು ನಾವು ಅದನ್ನು ಗಮನಿಸ್ತಾ ಬಂದ್ರೆ ಅಲ್ಲಿ ವ್ಯತ್ಯಾಸ ಕಂಡು ಬಂದೇ ಬರ್ತದೆ. ಓಕೆ, ಹಾಗಿದ್ರೆ ಉಪಯೋಗಿಸಿಕೊಳ್ಳಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು, ನಿಮಗೆ ಒಳ್ಳೇದಾಗ್ಲಿ ಅಲ್ವಾ. ನಮ್ಮ ಒಟ್ಟಾರೆ ರೈತರು ಇದ್ರೆ ಮಾತ್ರ ನಮ್ಮೆಲ್ಲ ಜನಜೀವನ. ಹಾಗಾಗಿ ಇವರಿಗೆ ಮಾಹಿತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನೀವು ಕೂಡ ಉಪಯೋಗಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ, ಅದಕ್ಕೆ ನೀವು ಕರೆಯನ್ನ ಮಾಡಿ ಇದರ ಬಗ್ಗೆ ಮುಂದುವರಿಬಹುದು. ಥ್ಯಾಂಕ್ ಯು.